ಇದೇ ಈಗ ಅಕಾಲಿಕ ಮರಣ ಹೊಂದಿದಂಥ ಯೋಧ ದಿವೀನ್ ಪಳಂಗೋಟು ಅವರ ಚಿಕ್ಕಮ್ಮ ನಾನು. ಅವರ ಅಪ್ಪನ ತಮ್ಮನ ಹೆಂಡತಿ, ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವನ ಮರಣ ಆಕ್ಸಿಡೆಂಟ್ ಆದಾಗ ತಕ್ಷಣ ಸುದ್ದಿ ನಾವು ಬೆಂಗಳೂರಿನಲ್ಲಿದ್ವಿ. ನಾವು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸತ್ಯ ಸಂಗತಿ, ಅವನ ಮದುವೆಗೆ ಅಂತೇಳಿ ಶಾಪಿಂಗ್ ಮಾಡ್ತಾಯಿದ್ವಿ. ದಿಢೀರನೇ ಊರಿಂದ ಕರೆ ಬಂದ ತಕ್ಷಣ ನಾವು ಅಲ್ಲಿಂದನೇ ಆಘಾತಗೊಳಗಾಗಿ ನಾವೆಲ್ಲ ಕುಟುಂಬದವರೆಲ್ಲ ವಾಪಸ್ ಹಿಂದೆ ಬಂದು ಆಗಾಗ ಅಲ್ಲಿ ಪ್ರಶಾಂತ್ ಅನ್ನೋರ ಜೊತೆ ಸಂಪರ್ಕದಲ್ಲಿ ನನ್ನ ಮಗಳು ಇದ್ಲು. ಹಾಗೆ ಅರ್ಧ ಗಂಟೆಗೂ ನಾವು ದೂರವಾಣಿ ಸಂಪರ್ಕದಲ್ಲಿ ಇದ್ಕೊಂಡು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ವಿ. ನಮ್ಮೆಲ್ಲರ ಒಂದು ಆಸೆ ಇದ್ದಿದ್ದಷ್ಟೇ, ಮರಳಿ ಬರದ ಊರಿಗೆ ಅವನು ತೆರಳು ಬಿಡ್ತಾನೆ ಅಂತ ಒಂದು ಭಯದಿಂದ ಅವನು ಚೇತರಿಕೆಯಾಗಿ ಎಲ್ಲರ ಹಾರೈಕೆಯಿಂದ ಖಂಡಿತವಾಗ್ಲೂ ಅವನು ದೇಶ ಸೇವೆ ಮಾಡಿಕೊಂಡಂಥ ಯೋಧ, ಖಂಡಿತವಾಗ್ಲೂ ಅವನು ಹಿಂದಿರುಗಿ ಬರ್ತಾನೆ ಅಂತ ಆಶಾಭಾವನೆಯಲ್ಲಿ ನಾವೆಲ್ಲ ಕುಟುಂಬದವರು ಇದ್ವಿ. ಆದರೂ ಕೂಡ ಅವನು ಚಿಕ್ಕ ವಯಸ್ಸಿನಲ್ಲಿ, ಅವನು 18 ವರ್ಷದಲ್ಲಿ ಅವನು ಸೇನೆಗೆ ಸೇರಿದ ಹುಡುಗ. ಅಲ್ಲಿ ಕರ್ತವ್ಯದಲ್ಲೂ ಕೂಡ ನಿಷ್ಠೆಯಿಂದ ಅವನು ಕರ್ತವ್ಯ ಮಾಡಿ ಊರಿಗೆ ಬಂದರೂ ಕೂಡ ಅವನು ಒಂದು ಸಮಯವನ್ನು, ಒಂದು ನಿಮಿಷನೂ ಕೂಡ ಹಾಳು ಮಾಡ್ತಾ ಇರಲಿಲ್ಲ ಅಂಥ ಹುಡುಗ ಅವನು. ಒಬ್ಬರ ಜೊತೆಲಿ ಒಂದು ಜಗಳ ಆಗಲಿ ಅಥವಾ ಯಾರಾದರೂ ಏನಾದರೂ ಹೇಳಿದರೂ ಕೂಡ ಅವನಿಗೊಂದು ತಿರುಗಿ ಕೂಡ ಅವನು ಒಂದು ದಿನ ಮಾತಾಡ್ತಾನಲ್ಲ. ಆದರೂ ದೇಶ ಸೇವೆ ಮಾಡಿ ಅವನು ಇಂಥ ಒಂದು ಅವಘಡದಲ್ಲಿ ಸಿಲುಕಿ ಪ್ರಾಣವನ್ನು ದೇಶಕ್ಕಾಗಿ ಮುಡಿಬಿಟ್ಟಿದ್ದಾನೆ. ಚಿಕ್ಕಮ್ಮ ಆಗಿ ನಾನು ಹೆಮ್ಮೆ ಪಡ್ತೇನೆ ಒಂದು ಕಡೆಯಿಂದ. ಆದರೆ ಇನ್ನೊಂದು ಕಡೆ ನಮಗೆ ನಾವು ನಮ್ಮ ಮಗನನ್ನು ಕಳ್ಕೊಂಡ ದುಃಖ ಮರೆಯಲಾಗದಂಥ ದಿನ. ಹೊಸ ವರ್ಷದಲ್ಲಿ ಇಂಥ ಒಂದು ಆಘಾತ ನಮ್ಮ ಕುಟುಂಬಕ್ಕೆ ಆಗುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ಕೂಡ ನೆನೆಸಿರಲಿಲ್ಲ. ಕವಿತಾ ಜಿ ಪಿ ಪಳಂಗೋಟು. ಇನ್ನೊಂದ್ಸತಿಗೆ ನಮಗೂ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ಯಾಕೆಂದರೆ ಒಂದು ಚಿಕ್ಕ ಇದರಲ್ಲಿ ಅವರ ಪ್ರಾಯದಲ್ಲಿ ಅವರು ಇವತ್ತು ವೀರಮರಣವನ್ನು ಹೊಂದಿದ್ದಾರೆ. ಇದೇ ನೆಕ್ಸ್ಟು ಫೆಬ್ರವರಿ 25ಕ್ಕೆ ಅವರ ಮದುವೆ ಫಿಕ್ಸ್ ಆಗಿತ್ತು. ಎಲ್ಲದನ್ನು ನಾವು ನೆನೆಸೋತ್ತಿಗೆ ವಿಧಿ ಯಾಕೆ ಈ ರೀತಿ ನಮಗೆ ಒಂದು ಇದು ಕೊಡ್ತಾರೆ ತನಗೆ ಅಂತ ಒಂದು ದುಃಖದ ಮಾತೆ ಇದು.